ಇವತ್ತೇನು ನಮ್ಮ ಮೈಸೂರು ಅರಮನೆ ಅದಕ್ಕೆ ಆದಂಥ ಒಂದು ಇತಿಹಾಸ ಇರುವಂಥ ಸ್ಥಳ. ಎಲ್ಲ ಪ್ರವಾಸಿಗರು ಏನು ಹೊರ ಗೇಟಲ್ಲೇ ಏನು ಎಂಟ್ರಿ ಕೊಡುವಂಥದ್ದು, ಆ ಜಾಗದಲ್ಲಿ ಇವತ್ತು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಆದರೆ ಯಾವುದೇ ರೀತಿಯ ಒಂದು ಪ್ರವಾಸಿಗರಿಗೆ ಅನಾಹುತಗಳಾಗಿಲ್ಲ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಯಾರಿಗೂ ಕೂಡ ಅನಾಹುತ ಆಗಿಲ್ಲ. ಆದರೆ ಈ ಸರ್ಕಾರಕ್ಕೆ, ಆದರೂ ಇದು ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಈ ಸರ್ಕಾರಕ್ಕೆ ಪುರಾತನ ಕಟ್ಟಡಗಳನ್ನ ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ವಾ, ಇಲ್ಲ ಅದ್ರ ಬಗ್ಗೆ ಅರಿವಿಲ್ವಾ, ಇಲ್ಲ ಅದ್ರ ಬಗ್ಗೆ ಏನೋ ಇದೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಏನಾರು ನಡ್ಕೊತಾ ಇದ್ದೀರಾ? ನೀವು ಗ್ರೇಟರ್ ಮೈಸೂರು ತಂದುಬಿಡ್ತೀನಿ, ಫ್ಲೇವರ್ ಮಾಡ್ತೀನಿ, ಮತ್ತು ಏನೇನೋ ರಸ್ತೆಗಳಿದೆ ಅದನ್ನೆಲ್ಲ ಕಾಂಕ್ರೀಟೀಕರಣ ಮಾಡ್ತೀನಿ, ಅದು ಇದು ಅಂತೇಳಿ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೀರಿ. ಅದಕ್ಕಿಂತ ಮುಂಚೆ ನಮ್ಮ ಪಾರಂಪರಿಕ ಉಳಿಸ್ಬೇಕು ಅನ್ನೋವಂಥ ಯೋಚನೆ ಈ ಸರ್ಕಾರಕ್ಕೆ ಇಲ್ವಾ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ನೋಡಿ, ಇದೆ ಅಗ್ನಿಶಾಮಕ ದಳ ಬಿದ್ದು ಯಾವ ಕಾಲ ಆಯಿತು, ಅದನ್ನೇನಾದ್ರು ನವೀಕರಣ ಮಾಡುವಂಥ ಕೆಲಸ ಏನಾರಾಗಿದೆಯಾ? ಆಗಿಲ್ಲ. ಮತ್ತು ಏನು ನಮ್ಮ ಮಾರುಕಟ್ಟೆನೂ ಕೂಡ ಬಿದ್ದು ಯಾವ ಥರ ಪರಿಸ್ಥಿತಿ ಆಗಿದೆ ಅನ್ನೋದನ್ನು ನೋಡಿದ್ದೀರಿ. ಲ್ಯಾಂಡ್ ಸ್ಟಾನ್ ಬಿಲ್ಡಿಂಗು ಒಂದು ಸ್ಕೆಲಿಟನ್ ಮಾದರಿ ಆಗ್ಬಿಟ್ಟಿದೆ. ಅನೈತಿಕ ಚಟುವಟಿಕೆಗಳ ಅಡಗುತಾಣ ಆಗ್ಬಿಟ್ಟಿದೆ ಅದು. ಇವತ್ತು ನಮ್ಮ ಇತಿಹಾಸ ಇರುವಂಥದ್ದು DC ಆಫೀಸು, DC ಕಚೇರಿ ಭಾಳ ಬಂಗಲೆ ರೀತಿಯಲ್ಲಿ ಮರ ಗಿಡಗಳು ಬೆಳೆಯುವಂಥ ಪರಿಸ್ಥಿತಿಗೆ ಬಂದಿದೆ. ಸಾರ್ವಜನಿಕರು ಇದರಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ಆದರೆ ಈ ಅರಮನೆ ಇತಿಹಾಸ ಉಳ್ಳುವಂಥದ್ದು, ನಮ್ಮ ರಾಜಮನೆತನ ಆಳದಂಥ ಅರಮನೆ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇದೆಯಲ್ಲ, ನೀವು ಯಾಕೆ ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ನಿಮ್ಮ ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಎಲ್ಲೋ ಒಂದು ಕಡೆ ನಮ್ಮ ಪಾರಂಪರಿಕ ಹಾಗೂ ನಮ್ಮ ರಾಜಮನೆತನನ ಟಾರ್ಗೆಟ್ ಮಾಡಿ ಏನಾರು ಈ ಕೆಲಸ ಮಾಡ್ತಾಯಿದ್ದೀರ ಅನ್ನೋದು ನಮ್ಗೆ ಅರ್ಥವಾಗ್ತಾ ಇಲ್ಲ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಈ ಕೂಡಲೇ ವಿಶೇಷ ಅನುದಾನವನ್ನು ನಮ್ಮ ಮೈಸೂರು ಭಾಗಕ್ಕೆ ಎಲ್ಲೆಲ್ಲಿ ಪುರಾತನ ಕಟ್ಟಡಗಳಿದೆ ಅದನ್ನೆಲ್ಲ ನವೀಕರಣ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ.